ಇಳಿಯದು ಇಳಿಯದೆ ಉಳಿಯದು ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ಈ ಧ್ಯಾನ ಅನ್ನುವಂಥದ್ದು ತಿಳಿಯುವ ಮಾತಲ್ಲ. ನಾನೇ ತಿಳ್ಕೋತೀನಿ ಮಾಡ್ತೀನಿ ಅಂತ ಆಗೋದಿಲ್ಲ. ತಿಳಿಸದೆ ತಿಳಿಯದು. ತಿಳಿಸದೆ ಅಂದರೆ ಗುರುಗಳ ಉಪದೇಶ ಇಲ್ಲದೇನೆ, ಜ್ಞಾನಿಗಳು ತಿಳಿಸಿಕೊಡದೇನೆ ಅದು ತಿಳಿಯದು. ತಿಳಿಯದೆ ತಲೆಗೆ ಹೊಳೆಯದು, ಹೊಳೆಯದೆ ಹೃದಯಕ್ಕೆ ಇಳಿಯದು, ಇಳಿಯದೆ ಏನು ಉಳಿಯದು. ಆದ್ದರಿಂದಾಗಿ ತಿಳಿಸಬೇಕು. ಯಾರಾದರೂ ಹೇಳಬೇಕು, ಜ್ಞಾನಿಗಳನ್ನ ಕೇಳಬೇಕು. ಧ್ಯಾನ ಅಂದ್ರೆ ಏನು, ದೇವರನ್ನು ಹೇಗೆ ತಿಳ್ಕೊಳ್ಬೇಕು, ಏನು, ಇದನ್ನೆಲ್ಲ ತಿಳ್ಕೊಳ್ಬೇಕು. ಭಗವಂತ ಹೇಗಿದ್ದಾನೆ ಅಂತಂದ್ರೆ ಆ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡೋದೇ ಒಂದು ಅದ್ಭುತ. ಭಗವಂತನ ರೂಪ ಅಂದ್ರೆ ಯಾವ ರೀತಿ ಗೊತ್ತಾಗೋ, ಚಿನ್ಮಯವಾದದ್ದು. ನಿಮಗೆ ಒಂದು ಕಲ್ಪನೆ ಮಾಡಿಕೊಳ್ಳ್ರಿ. ಆನಂದ ಅಂದ್ರೆ ಏನು, ಸುಖ. ಸುಖ ಹೇಗಿದೆ ತೋರಿಸಿ ಅಂದ್ರೆ ತೋರಿಸ್ಲಿಕ್ಕೆ ಆಗ್ತದೆ ಅದನ್ನು. ಅದು ಸಾಲಿಡ್ ವಸ್ತು ಅಲ್ಲ, ಅದು ತೋರಿಸ್ಲಿಕ್ಕೆ. ಜ್ಞಾನ ಅನ್ನುವಂತಹದ್ದು ಅನುಭವಿಸ್ತೀವಷ್ಟೇ. ಹೇಗಿದೆ ಜ್ಞಾನ ತೋರಿಸ್ರಿ ಅಂದ್ರೆ ತೆಗೆದು ತೋರಿಸ್ಲಿಕ್ಕೆ ಆಗ್ತದ, ಅದು ಸಾಲಿಡ್ ವಸ್ತು ಅಲ್ಲ. ಆದರೆ ಇವೆರಡನ್ನೂ ಕೂಡ ಸಾಲಿಡ್ ವಸ್ತು ಅಂತ ಮಾಡಿ ಅದರಿಂದಲೇ ಒಂದು ಮೂರ್ತಿ ತಯಾರು ಮಾಡಿದರೆ ಹೇಗಿರ್ತದಲ್ಲ, ಅದೇ ಆನಂದ ಜ್ಞಾನಾತ್ಮಕವಾದದ್ದು ಭಗವಂತನ ದೇಹ. ಇದು ಪರಮಾತ್ಮನ ದೇಹ ಭಗವಂತ.